ಮೊಟ್ಟೆ ದೋಸೆನೂ ಹೋಯ್ತೆ. ಇವಳು ಬಂಗಾರ ಅಲ್ಲ, ಇವಳು ಒಂಥರ ಕಾಗೆ ಬಂಗಾರ. ನಡು ರಾತ್ರಿಲಿ ಮೊಟ್ಟೆ ದೋಸೆ ತಿನ್ಬೇಕು ಅಂತ ಆಸೆ ಇತ್ತು, ಇವತ್ತು ನೆರವೇರ್ತು. ಅಯ್ಯ ಒಳ್ಳೆ ಬಕಸುರಿ. ಒಬ್ಬ ಹಸ್ಕೊಂಡಿದ್ದಾನೆ, ತಿಂತೀಯಾ ಅಂತ ಕೇಳೋ ಮ್ಯಾನರ್ಸು ಇಲ್ವಾ? ಯಾಕಯ್ಯ ಹಾಗೆ ಹೊಡ್ಕೊಳ್ತಿದ್ಯಾ? ಸೂಪರ್. ಯೋ ಏನಯ್ಯ ಹಾಗೆ ನೋಡ್ತಿದ್ಯಾ? ತಿಂದಿದ್ದಕ್ಕೆ ದುಡ್ಡು ಕೊಡು. ಯಾರು? ನಾನಾ? ಕೊಡಯ್ಯ, ATM ಇಂದ ತೆಗ್ದೆ ಅಲ್ವಾ? ಎಲ್ಲದನ್ನೂ ಬರ್ದಿಟ್ಕೋ, ಒಟ್ಟಿಗೆ ಬೆಳಿಗ್ಗೆ ಪೂರ್ತಿ ಸೆಟಲ್ ಮಾಡ್ತೀನಿ. ಎಷ್ಟಾಯ್ತು? ಇಡ್ಲಿ, ದೋಸೆ, ಮೊಟ್ಟೆ ದೋಸೆ 200 ಆಯ್ತಪ್ಪ. 200 ರೂಪಾಯಿ ಒಬ್ಬಳೆ ಹೊಟ್ಟೆಗೆ ಹಾಕೊಂಡ್ರು ಇವಳು. ಸರಿನಪ್ಪ. ನೀನ್ ಯಾಕೆ ತಿನ್ಲಿಲ್ಲ? ಓ, ಇವತ್ತು ಶನಿವಾರ, ಆಂಜನೇಯಂಗೋಸ್ಕರ ಉಪವಾಸನಾ? ಸರಿ, ಓಕೆ, ಬಾ. ಏನೋ ಗೊತ್ತಿಲ್ದಿರೋ ತರ ಕೇಳ್ತಾ ಇದ್ದಾಳೆ ರಾಕ್ಷಸಿ. ಗಾಡಿ ನಿಲ್ಸಯ್ಯ, ನಿಲ್ಸು. ಹಲೋ, ಹಾಯ್. ನಾನು ನಿಮ್ ಜೊತೆಗೆ ಆಟಕ್ಕೆ ಸೇರಿಸ್ಕೊಳ್ತೀರಾ? ನಾನು ನಿಮ್ ಜೊತೆ ಆಟಕ್ಕೆ ಸೇರಿಸ್ಕೊಂಡ್ರೆ ನಿಮ್ಗೆಲ್ಲ ಕುಲ್ಫಿ ಕೊಡಿಸ್ತೀನಿ. ಓಕೆ, ಥ್ಯಾಂಕ್ ಯು. ಹುಷಾರು, ಬೀಳ್ತೀರ, ಹುಷಾರು. ಹುಷಾರು ಹುಷಾರು. ಅಯ್ಯೋ, ಲೈನ್ ಮೇಲೆ ಕಾಲಿಡ್ಬಿಡಿ. ಲೈನ್ ಮೇಲೆ ಕಾಲಿಟ್ರೆ ಔಟ್ ಕಣ್ರಿ. ನೀನೊಬ್ನೇ ಬುದ್ಧಿವಂತನಾ? ಏನೋ ಮಕ್ಕಳು ಖುಷಿ ಪಡ್ಲಿ ಅಂತ ನಾನೇ ತಪ್ಪಾಗಿ ಆಟ ಆಡ್ತಿದ್ದೀನಿ, ನೀ ಬಂದು ಹಾಳು ಮಾಡ್ತಿದ್ಯಲ್ಲ. ಅಕ್ಕ ಅಕ್ಕ, ಕುಲ್ಫಿ ಬಿಡ್ತಿದೆ, ಕೊಡ್ಸಿ. ಕುಲ್ಫಿ ಅಣ್ಣ, ಅಣ್ಣ ಒಬ್ಬರಿಗೆ 2 ಕುಲ್ಫಿ ಕೊಡಿ. ತಗೊಳ್ಳಿ ಅಣ್ಣ, ನನಗೆ 2 ಕುಲ್ಫಿ. ಆಹಾ, ಮೊಟ್ಟೆ ದೋಸೆ ಎಲ್ಲ ಮಿಸ್ ಆದ್ರೂ ಕುಲ್ಫಿಲಿ ಪಿಕಪ್ ಆಗೋಯ್ತು. ನನಗೊಂದು ಅವಳಿಗೊಂದು ತಗೋತಾ ಇದ್ದಾಳೆ ಅನ್ಸುತ್ತೆ. ಮಕ್ಕಳೇ, ಜಮಾಯಿಸಿ. ಸರಿ ಅಕ್ಕ.